ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 19. ಏನು, ಅವನು ನಿಮ್ಮ ಸೆಲೆಕ್ಷನ್ ಡಿಪಾರ್ಟ್ಮೆಂಟ್ ಹೆಡ್ಡಾ? ರಾಧಾ ಕೇಳಿದಾಗ, ಹಾಂ, ಸಿಕ್ಕಿದ್ದ ಆವಾಗ ಚಿನ್ನುತ್ತಾ 2 ಗಂಟೆ ಹಿಂದೆ ನಡೆದ ಘಟನೆ ಹೇಳತೊಡಗಿದ್ದ ಕೃಷ್ಣ. ಕ್ರಿಕೆಟ್ ಕೋಚ್ ಪಡೆಯುವಲ್ಲಿ ಬಂದಿದ್ದ ಕೃಷ್ಣ. ಹಲೋ ಅರ್ಜುನ್, ಈಗಲಾದರೂ ಬಂದ್ರಲ್ವಾ? ಎಷ್ಟು ಸಲ ಹೇಳಿದ್ದೆ ನಿಮಗೆ, ಬನ್ನಿ ಕ್ರಿಕೆಟ್ ಆಡೋ ಆಸೆ ಇದ್ದರೆ ಪ್ರಾಕ್ಟೀಸ್ ಮಾಡಿ ಅಂತ. ನೀವು ಬರ್ತಾನೆ ಇರಲಿಲ್ಲ ಎನ್ನುತ್ತಾ ಕೋಚ್ ಅರುಣ್ ಹೇಳಿದಾಗ, ಮನೇಲಿ ನನಗೆ ಇದಕ್ಕೆಲ್ಲ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಇದೆಲ್ಲ ಯಾಕೆ, ಸುಮ್ಮನೆ ಇರೋ ಕೆಲಸ ಮಾಡ್ತಾ ಇರು ಅಂದರು. ಅದಕ್ಕೆ ಸುಮ್ಮನೆ ಇದ್ದೆ. ಈಗ ಮನೆಯಲ್ಲೇ ಹೋಗು ಅಂದರು. ಇವತ್ತು ಸೆಲೆಕ್ಷನ್ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದೆ ಕೃಷ್ಣ ಹೇಳಿದಾಗ, ಹೋ ಗುಡ್, ತುಂಬ ಖುಷಿ ಆಯಿತು ಕೇಳಿ. ಆ ಕಡೆ ಸೆಲೆಕ್ಷನ್ ನಡೀತಾ ಇದೆ, ಬನ್ನಿ ಹೋಗೋಣ ಎಂದ ಅರುಣ್ ಕೃಷ್ಣನನ್ನು ಸೆಲೆಕ್ಷನ್ ನಡೆಯುವಲ್ಲಿ ಕರೆದುಕೊಂಡು ಬಂದ. ಅರ್ಜುನ್ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿ, ಅರ್ಜುನ್ ನೀವು ಹೋಗಿ ಕುಳಿತುಕೊಳ್ಳಿ, ನಿಮ್ಮ ಹೆಸರು ಕರೆದಾಗ ಬನ್ನಿ ಅರುಣ್ ಹೇಳಿದಾಗ, ಓಕೆ ಅರುಣ್ ಸರ್ ಎಂದು ಚೇರ್ ಒಂದರಲ್ಲಿ ಕೂತ. ಮೊದಲಿಗೆ 5 ಬಾರಿ ಬ್ಯಾಟಿಂಗ್ ಮಾಡಲು ಇರುತ್ತದೆ, ನಂತರ 5 ಬಾರಿ ಬೌಲಿಂಗ್ ಮಾಡಲು ಇರುತ್ತದೆ. ಸೆಲೆಕ್ಷನ್ ಮಾಡುವವರು ಆಟಗಾರರ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಅನ್ನು ಗಮನಿಸಿ ಆಟಗಾರರನ್ನು ಸೆಲೆಕ್ಟ್ ಮಾಡುತ್ತಾರೆ. ನಿಜವಾಗಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇದು ನನ್ನ ಕಲ್ಪನೆ ಅಷ್ಟೆ. ಹೆಸರು ಕರೆದ ಹಾಗೆ ಒಬ್ಬೊಬ್ಬರೇ ಹೋಗಿ ಆಟವಾಡಿ ಬಂದರು. ಕೊನೆಯದಾಗಿ ಅರ್ಜುನ್ ಕೃಷ್ಣನ ಹೆಸರು ಕರೆಯುತ್ತಾರೆ. ಬ್ಯಾಟ್ ಹಿಡಿದ ಕೃಷ್ಣ ಹೊಡೆದ 5 ಬಾಲ್ಗಳು ಕೂಡ 6 ಹಾಗೂ 4 ಆಗಿತ್ತು. ಬೌಲಿಂಗ್ ಮಾಡಿದಾಗ 3 ವಿಕೆಟ್ ಪತನವಾಗಿ 2 ಬಾರಿ ಕ್ಯಾಚ್ ಹಿಡಿದಿದ್ದ. ಅವನ ಆಟ ನೋಡಿ ಎಲ್ಲರೂ ಮೆಚ್ಚಿಕೊಂಡಿದ್ದರು. ಎಲ್ಲರಿಂದಲೂ ಶಬಾಷ್ಗಿರಿ ಪಡೆದುಕೊಂಡ. ಅದನ್ನೆಲ್ಲ ನೋಡಿದ ಮೇಲೆ ಖಂಡಿತ ತಂಡಕ್ಕೆ ಆಯ್ಕೆ ಆಗೇ ಆಗುತ್ತೇನೆ ಎಂಬ ಭರವಸೆ ಮೂಡಿತ್ತು ಕೃಷ್ಣನಲ್ಲಿ. ಕೆಲ ಸಮಯಗಳ ನಂತರ ತೀರ್ಪು ಹೊರಹಾಕಿದ್ದರು. ಆಯ್ಕೆಯಾದವರ ಹೆಸರುಗಳನ್ನು ಹೇಳಿದರು. ಕೃಷ್ಣ ಕಾದದ್ದೇ ಬಂತು. ಅವನ ಹೆಸರು ಕರೆಯಲೇ ಇಲ್ಲ. ಹೆಸರುಗಳನ್ನು ಹೇಳಿ ಮುಗಿಸಿದ ನಂತರ ಧನ್ಯವಾದ ಹೇಳಿ ಹೋದರು. ಆಶ್ಚರ್ಯದ ಜೊತೆಗೆ ಕೋಪವೂ ಬಂದಿತ್ತು ಕೃಷ್ಣನಿಗೆ. ಇತರ ಆಟಗಾರರು ಕೂಡ ಆಶ್ಚರ್ಯಪಟ್ಟಿದ್ದರು. ಕೃಷ್ಣ ನೇರವಾಗಿ ಅರುಣ್ ಬಳಿ ಕೇಳಲು ಬಂದಾಗ, ನನಗೂ ಗೊತ್ತಿಲ್ಲ ಏನಾಯಿತು ಅಂತ. ಸೆಲೆಕ್ಷನ್ ಮಾಡೋ ಮೀಟಿಂಗ್ ಆದಾಗ ನಿನ್ನ ಹೆಸರು ಹೇಳಿದರು. ನನಗೊಂದು ಫೋನ್ ಬಂತು ಅಂತ ನಾನು ಹೊರಗಡೆ ಬಂದೆ. ಆಮೇಲೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಈಗ ನಿನ್ನ ಹೆಸರೇ ಹೇಳಲಿಲ್ಲ. ನನಗೂ ಆಶ್ಚರ್ಯ ಆಗ್ತಾ ಇದೆ ಅರುಣ್ ಹೇಳಿದಾಗ, ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ನನಗೆ ಗೊತ್ತು. ನಾನು ಹೇಳ ಮಿಸ್ಟರ್ ಅರ್ಜುನ್ ಕೃಷ್ಣ? ಅವನ ಹಿಂದಿನಿಂದ ಬಂದ ಧ್ವನಿಗೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ನಿಂತದ್ದು ಅಚಿಂತ್ಯ. ಅಚಿಂತ್ಯ? ಆಶ್ಚರ್ಯದಿಂದ ಕೃಷ್ಣ ಅವನ ಹೆಸರು ಕರೆದಾಗ, ಮಿಸ್ಟರ್ ಅರುಣ್, ನೀವಿನ್ನೂ ಹೊರಡಬಹುದು ಅಚಿಂತ್ಯ ಹೇಳಿದಾಗ ಅರುಣ್ ಅಲ್ಲಿಂದ ಹೊರಟರು. ಹೋ, ನೆನಪಿದ್ದೇನಾ? ನಾನೆಲ್ಲೋ ನಿನ್ನನ್ನು ಮರ್ತಿರ್ತೀಯ ಅಂದ್ಕೊಂಡೆ. ಹೇಗಿದ್ಯಾ ಕೃಷ್ಣ? ಆ ನಿನ್ನ ರಾಧಾನ ನಿನ್ನಿಂದ ಕಿತ್ತುಕೊಳ್ಳೋಕೆ ನಾನು ಇಲ್ಲಿಯವರೆಗೂ ಬಂದಿದ್ದು ಅರ್ಜುನ್ ಕೃಷ್ಣ ಎಂದ ಅಚಿಂತ್ಯ. ದುರುಗುಟ್ಟಿ ನೋಡಿದ್ದ ಕೃಷ್ಣ. ಅದೇನೋ ಅವತ್ತು ಹೇಳಿದ್ದೆ, ಪ್ರಪಂಚ ದುಂಡಾಗಿದೆ, ಮತ್ತೆ ನಿನ್ನ ಭೇಟಿ ಆದಾಗ ನೀನು ಒಳ್ಳೆಯವನಾಗಿರಬೇಕು, ಇಲ್ಲ ಅಂದರೆ ಅಚಿಂತ್ಯ ಹೇಳುತ್ತಿರಬೇಕಾದರೆ, ಏನು ಇಲ್ಲಿಯವರೆಗೂ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಬಂದ್ಯಾ ಕೃಷ್ಣ ಕೇಳಿದಾಗ, ಹೌದು, ನನಗೆ ಹೊಡೆದ ಅಲ್ಲ ನೀನು, ಜೊತೆಗೆ ನನ್ನನ್ನೇ ಪೊಲೀಸ್ನವ್ರ ಹತ್ರ ಸಿಕ್ಕಿ ಬೀಳೋ ಹಾಗೆ ಮಾಡಿದೆ. ನನ್ನ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ನ ಪೊಲೀಸ್ನವರಿಗೆ ಗೊತ್ತಾಗೋ ಹಾಗೆ ಮಾಡಿದೆ ಅಚಿಂತ್ಯ ಹೇಳುತ್ತಿರಬೇಕಾದರೆ, ನೀನು ಸಿಕ್ಕಾಕಿಕೊಳ್ಳಬೇಕು, ನಿನ್ನೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲರಿಗೂ ಗೊತ್ತಾಗಬೇಕು ಅಂತಾನೆ ನಾನವತ್ತು ಪೊಲೀಸ್ನವರಿಗೆ ಫೋನ್ ಮಾಡಿ ಅಲ್ಲಿಂದ ಹೊರಟಿದ್ದು ಕೃಷ್ಣ ಹೇಳಿದಾಗ, ನೀನು ಬುದ್ಧಿವಂತ ಆಗಿರಬಹುದು,
ಆದರೆ ನಾನು ಶ್ರೀಮಂತ, ದುಡ್ಡು ಕೊಟ್ಟು ಎಲ್ಲಾನ ಕೊಂಡುಕೊಂಡೆ. ಪೊಲೀಸ್ನವರು ನನ್ನ ಎಳ್ಕೊಂಡು ಹೋಗ್ತಾರೆ ಅಂತ ಅಂದುಕೊಂಡಿದ್ದೆ ಅಲ್ವಾ. ಅವರು ನನ್ನ ಸತ್ಕಾರ ಮಾಡಿ ಕಳಿಸಿದ್ರು. ಇಂಡಿಯಾಗೆ ಹೋಗಬೇಕು ಅಂದಾಗ ಅವರೇ ನನ್ನ ಎಮರ್ಜೆನ್ಸಿ ಫ್ಲೈಟ್ನಲ್ಲಿ ಕಳಿಸಿಕೊಟ್ರು. ಕೃಷ್ಣ, ನಿನ್ನ ಇಲ್ಲಿ ಹೀಗೆ ನೋಡೋಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಪಾಪ, ನೀನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಇಟ್ಟುಕೊಂಡಿದ್ದೆ. ತುಂಬ ಚೆನ್ನಾಗಿ ಆಡಿದೆ ಕೂಡ. ಆದರೆ ಏನು ಮಾಡೋದು, ಈ ಅಚಿಂತ್ಯನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ. ಪಾಪ, ಸೆಲೆಕ್ಟ್ ಆಗಲೇ ಇಲ್ಲ. ಏನಾಯಿತು ಗೊತ್ತಾ ಕೃಷ್ಣ, ಸೆಲೆಕ್ಷನ್ ಕಮಿಟಿಯಲ್ಲಿ ಎಲ್ಲರೂ ನಿನ್ನ ಹೊಗಳಿದ್ದು ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಅಂದುಬಿಟ್ಟೆ. ಮೊದಲೇ ನಾನು ಈ ಸೆಲೆಕ್ಷನ್ ಕಮಿಟಿ ಹೆಡ್ಡು, ನನ್ನ ಮಾತು ಮೀರ್ತಾರ ಅವರೆಲ್ಲ. ಅದಕ್ಕೆ ನಿನ್ನ ಸೆಲೆಕ್ಟ್ ಮಾಡಲಿಲ್ಲ. ನನ್ನ ಎದುರಾಕಿಕೊಂಡ್ರೆ ಬದುಕೋದು ತುಂಬ ಕಷ್ಟ ಕಾಣೋ. ಅಚಿಂತ್ಯ ಹೇಳಿದಾಗ ಕೈ ಮುಷ್ಟಿ ಹಿಡಿದು ಅಚಿಂತ್ಯನನ್ನೇ ನೋಡುತ್ತಿದ್ದ ಕೃಷ್ಣ. ಕೋಪ ಬರ್ತಾ ಇದೆಯಾ? ನನಗೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿಂಗೆ ನನ್ನ ಏನೂ ಮಾಡೋಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ಟು ರಾಧಾಗೆ ಎಲ್ಲ ವಿಷಯ ಹೇಳಿಬಿಡು. ಆದಷ್ಟು ಬೇಗ ಅವಳನ್ನು ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ ಅಂತಾನೂ ಹೇಳು. ಹೋಗು ಚಿನ್ನ. ಅಚಿಂತ್ಯ ಕೃಷ್ಣನ ಬೆನ್ನು ತಟ್ಟಿ ಹೇಳಿದಾಗ ಅವನ ಕೈಯನ್ನು ದೂರಕ್ಕೆ ತಳ್ಳಿ ಅಲ್ಲಿಂದ ಬಂದ ಕೃಷ್ಣ. ಸಾರಿ ಕೃಷ್ಣ, ರಾಧಾ ಅಳುತ್ತಾ ಹೇಳಬೇಕಾದರೆ, ಅಯ್ಯೋ ಮೇಡಮ್, ನೀವ್ಯಾಕೆ ಸಾರಿ ಕೇಳ್ತೀರಾ? ನೀವು ಹೀರೋಯಿನ್ ಆಗೋರು, ನಾವೆಲ್ಲ ನಿಮ್ಮ ಮುಂದೆ ಕೈ ಚಾಚಿ ಆಟೋಗ್ರಾಫ್ ಕೇಳೋಕೆ ನಿಲ್ಲೋರು. ನೀವು ನನ್ನ ಹತ್ರ ಸಾರಿ ಕೇಳಿದರೆ ಚೆನ್ನಾಗಿರಲ್ಲ. ಕೃಷ್ಣ ಹೇಳುತ್ತಿರಬೇಕಾದರೆ, ಹಾಗೆಲ್ಲ ಹೇಳಬೇಡ ಕೃಷ್ಣ ಪ್ಲೀಸ್. ನಂಗೆ ಗೊತ್ತು ನಿಮಗೆ ತುಂಬ ಬೇಜಾರಾಗಿದೆ ಅಂತ. ನನ್ನಿಂದಾನೇ ಎಲ್ಲ ಆಗಿದ್ದು. ನಾನು ಸುಮ್ಮನೆ ಇರಬೇಕಿತ್ತು. ತಪ್ಪು ನಂದೆ. ನಾನೇ ಅಳುತ್ತಾ ರಾಧಾ ಹೇಳುತ್ತಿರಬೇಕಾದರೆ, ಈಗ ಜ್ಞಾನೋದಯ ಆಗಿ ಏನು ಪ್ರಯೋಜನ? ಆಗಲೇ ಸುಮ್ಮನೆ ಇರಬೇಕಿತ್ತು. ಮಾಡೋದೆಲ್ಲ ಮಾಡಿ ಅಳ್ತಾಳೆ ಎಂದು ಅಲ್ಲಿಂದ ಸೀದಾ ಹೊರಗಡೆ ಬಂದ. ರಾಧಾಳನ್ನು ಹುಡುಕಿಕೊಂಡು ಬಂದ ಸಾವಿತ್ರಿ ರಾಧಾಳನ್ನು ನೋಡಿ, ರಾಧಾ, ಯಾಕೆ ಅಳ್ತಾ ಇದೀಯಾ? ಕೃಷ್ಣ ಏನಾದರೂ ಅನ್ನ ಅಥವಾ ಬೇರೆ ಯಾರಾದರೂ ಏನಾದರೂ ಹೇಳಿದ್ರಾ ಕೇಳಿದ್ದರು. ಏನೂ ಇಲ್ಲ ಅಜ್ಜಿ, ಕಣ್ಣಿಗೆ ಧೂಳು ಬಿತ್ತು. ರಾಧಾ ಕಣ್ಣರಸುತ್ತಾ ಹೇಳಿದಳು. ಈ ಕಣ್ಣೀರು ಧೂಳು ಬಿದ್ದ ಹಾಗೆ ಕಾಣ್ತಾ ಇಲ್ಲ. ನಿಜ ಹೇಳು ರಾಧಾ, ಏನಾಯ್ತು ಅಂತ ಸಾವಿತ್ರಿ ಮತ್ತೆ ಕೇಳಿದಾಗ ರಾಧಾ ಅಳುತ್ತಲೇ ಮಲೇಷ್ಯಾದಲ್ಲಿ ನಡೆದ ವಿಷಯ ತಿಳಿಸಿದಳು. ಹೋ, ಅದಕ್ಕೇನಾ ನೀವಲ್ಲಿಂದ ಅಷ್ಟು ಬೇಗ ಬಂದಿದ್ದು? ಯಾರೇ ಆ ಅಚಿಂತ್ಯ? ಇರು, ನಿನ್ನ ತಾತನಿಗೆ ಹೇಳಿ ಅವನಿಗೆ ಸರಿಯಾಗಿ ಮಾಡ್ತೀನಿ. ಸಾವಿತ್ರಿ ಹೇಳಬೇಕಾದರೆ, ಅಜ್ಜಿ, ನಾನು ಜಗಳ ಮಾಡೋಕ್ಕೆ ಹೋಗಿನೇ ಇಷ್ಟೆಲ್ಲ ಆಗೋಗಿದೆ. ಈಗ ತಾತನು ಜಗಳ ಮಾಡೋಕ್ಕೆ ಹೋದರೆ ತೊಂದರೆ ಆಗೋದು ಕೃಷ್ಣನಿಗೆ. ರಾಧಾ ಹೇಳಿದಳು. ಮತ್ತೀಗ ಏನು ಮಾಡಬೇಕು ಅಂತಿದ್ಯಾ ಅಜ್ಜಿ ಕೇಳಿದಾಗ, ನಾನು ಹೋಗಿ ಆ ಅಚಿಂತ್ಯನ ಹತ್ರ ಮಾತಾಡ್ತೀನಿ, ಸಾರಿ ಕೇಳ್ತೀನಿ. ರಾಧಾ ಹೇಳಿದಳು. ಅವನ ಬಗ್ಗೆ ಕೇಳಿದಾಗಲೇ ಅವನು ಕೆಟ್ಟವನು ಅಂತ ಅನ್ನಿಸ್ತಾ ಇದೆ ರಾಧಾ. ಈಗ ನೀನು ಹೋಗಿ ಮಾತಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಜ್ಜಿ ಹೇಳಿದಾಗ, ಕೃಷ್ಣನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಜ್ಜಿ ಎಂದಳು ರಾಧಾ ಅಳುತ್ತಾ. ರಾಧಾ, ನೀನು ಕೃಷ್ಣನ ಪ್ರೀತಿ ಮಾಡ್ತಾ ಇದೆಯಾ? ಅವನಿಗೂ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಅಂದರೆ ನಿಮ್ಮದು ಒಪ್ಪಂದದ ಮದುವೆ ಅಲ್ವಾ ಅಜ್ಜಿ ಕೇಳಿದಾಗ, ಅಜ್ಜಿ ನಿಂಗೆ ಈ ವಿಷಯ ರಾಧಾ ಹೇಳಬೇಕಾದರೆ, ನಿನ್ನ ತಾತಾಗೂ ಗೊತ್ತು ವಿಷಯ. ಸಂಪತ್ ಎಲ್ಲ ಹೇಳ್ದ. ಆದರೆ ನೀನು ಕೃಷ್ಣನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀಯಾ ಅಜ್ಜಿ ಕೇಳಿದಾಗ, ತಾತಾಗೂ ಗೊತ್ತಾ ವಿಷಯ? ಅಜ್ಜಿ, ನನಗೆ ಮೊದಲು ಪ್ರೀತಿ ಇರಲಿಲ್ಲ. ಆದರೆ ಈಗ ಅವನಂದರೆ ತುಂಬ ಇಷ್ಟ. ಆದರೆ ಅವನು ನನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ತುಂಬ ಬೈತಾನೆ. ನಾನು ಅವನ ಜೀವನನ ಹಾಳು ಮಾಡಿದೆ ಅಂತ
ತುಂಬ ಬೈದ. ನನ್ನಿಂದ ಅವನ ಜೀವನ ಹಾಳಾಗೋದು ಬೇಡ ಅಂತಾನೆ ನಾನು ಅಚಿಂತ್ಯನ ಹತ್ರ ಮಾತಾಡಬೇಕು ಅಂತ ಇರೋದು. ಈ ವಿಷಯ ಯಾರಿಗೂ ಹೇಳಬೇಡ ಅಜ್ಜಿ, ನಾನು ಹೋಗಿ ಅಚಿಂತ್ಯನ ಹತ್ರ ಮಾತಾಡಿ ಬರ್ತೀನಿ ಎಂದ ರಾಧಾ ಅಲ್ಲಿಂದ ಹೊರಟಳು. ದೇವ್ರೇ, ಈ ಹುಡುಗಿಗೆ ಏನೂ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು. ಎಲ್ಲ ದೇವರುಗಳ ಬಳಿ ಬೇಡಿಕೊಂಡರು ಸಾವಿತ್ರಿ. ಸರ್, ನೀವು ಹೇಳಿದ ಹಾಗೇನೆ ಅನುರಾಧ ಅನ್ನುವರನ್ನು ನಮ್ಮ ಸಿನಿಮಾಗೆ ಹೀರೋಯಿನ್ ಆಗಿ ತಗೊಂಡ್ವಿ ಸರ್. ರಾಧಾಳನ್ನು ಸೆಲೆಕ್ಟ್ ಮಾಡಿದ್ದ ಡೈರೆಕ್ಟರ್ ಹೇಳಿದಾಗ, ಗುಡ್, ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿರೋದು ನೆನಪಿದೆ ತಾನೇ? ಅಚಿಂತ್ಯ ಕೇಳಿದಾಗ, ಹೌದು ಸರ್, ನೆನಪಿದೆ. ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸ್ವಲ್ಪ ಹಣ ಜಾಸ್ತಿ ಕೊಡಿ ಸರ್. ಡೈರೆಕ್ಟರ್ ಹೇಳಿದಾಗ, ಮೊದಲು ಕೆಲಸ ಮಾಡಿ, ಆಮೇಲೆ ಹಣ ಕೊಡಬೇಕೋ ಬೇಡವೋ ನಾನು ಯೋಚನೆ ಮಾಡ್ತೀನಿ ಎಂದ ಅಚಿಂತ್ಯ ಕರೆ ತುಂಡರಿಸಿದ್ದ. ಕೃಷ್ಣನ ಸೆಲೆಕ್ಷನ್ ಕಮಿಟಿಯವರ ಬಳಿ ಹೋಗಿ ಅಚಿಂತ್ಯನ ಮನೆಯ ವಿಳಾಸ ತೆಗೆದುಕೊಂಡು ಅವನ ಮನೆಗೆ ಬಂದೇ ಬಿಟ್ಟಳು ರಾಧಾ. ಸರ್, ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ. ಅಚಿಂತ್ಯನ PA ಹೇಳಿದಾಗ, ನನಗೆ ಈಗ ಯಾರ ಜೊತೆಗೂ ಮಾತಾಡೋಕ್ಕೆ ಮೂಡಿಲ್ಲ, ನಾಳೆ ಬರೋಕೆ ಹೇಳಿ ಎಂದ ಅಚಿಂತ್ಯ. ಸರಿ ಸರ್ ಎಂದ ಅಚಿಂತ್ಯ ಮತ್ತೆ PA ಬಳಿ ತಿರುಗಿ, ಯಾರದು ಬಂದಿರೋದು ಕೇಳಿದ್ದ. ಯಾರೋ ಅನುರಾಧ ಅಂತೆ ಎಂದ PA. ಅನುರಾಧ? ರಾಧಾ ಬಂದಿದ್ದಾಳಾ ಎನ್ನುತ್ತಾ ಬಾಲ್ಕನಿ ಬಳಿ ನಿಂತು ಗೇಟ್ ಬಳಿ ನೋಡಿದ. ವಾವ್, ನನ್ನ ರಾಧಾ ಬಂದಿದ್ದಾಳ. ನನ್ನ ಫಸ್ಟ್ ಪ್ಲ್ಯಾನ್ ಫ್ಲಾಪ್ ಆದರೆ ಅಂತ ಸೆಕೆಂಡ್ ಪ್ಲ್ಯಾನ್ ಮಾಡಿದ್ದೆ, ಆದರೆ ಈಗ ಫಸ್ಟ್ ಪ್ಲ್ಯಾನೇ ವರ್ಕೌಟ್ ಆಗ್ತಾ ಇದೆ. ಅವಳನ್ನು ಒಳಗಡೆ ಬರೋಕೆ ಹೇಳಿ ಶರಣ್, ನಾನು ಬರ್ತೀನಿ ಎಂದ ಅಚಿಂತ್ಯ. ಶರಣ್ ಹೊರಗಡೆ ಹೋಗಿ ರಾಧಾಳನ್ನು ಒಳಗಡೆ ಬರಲು ಹೇಳಿದ. ಒಳಗಡೆ ಬಂದ ರಾಧಾ ಮನೆಯನ್ನೊಮ್ಮೆ ನೋಡಿದಳು. ಮನೆ ತುಂಬ ಚೆನ್ನಾಗಿದೆ, ಅದೆಷ್ಟು ಜನರ ತಲೆ ಹೊಡೆದು ಕಟ್ಟಿದ್ದಾನೋ ಏನೋ ಮನಸ್ಸಲ್ಲೇ ಹೇಳಿಕೊಂಡಿದ್ದಳು ರಾಧಾ. ಯಾರು ನೀವು? ಯಾರು ಬೇಕು ಎಂದು ಬಂದ ಧ್ವನಿಯತ್ತ ನೋಡಿದ್ದಳು ರಾಧಾ. ಯಾರಪ್ಪ ಇವಳು? ಸತ್ಯ, ಒಬ್ಳಾದ್ರೂ ಹುಡುಗಿ ಸಿಕ್ಕಿದ್ಲಲ್ವಾ ಈ ಮನೆಯಲ್ಲಿ, ಇನ್ನೂ ಧೈರ್ಯದಿಂದ ಮಾತಾಡ್ಬೋದು ಮನಸ್ಸಲ್ಲೇ ಮಾತಾಡಿದಳು ರಾಧಾ. ನಾನು ಅನುರಾಧ ಅಂತ ಅಜಿಂತ್ಯ ಅವರನ್ನು ಭೇಟಿಯಾಗಬೇಕಿತ್ತು ಎಂದಳು. ನಾನು ಅವ್ರ ಹೆಂಡತಿ, ಹೇಳಿ ಏನಾಗಬೇಕಿತ್ತು ಎಂದಾಗ, ಹೆಂಡತಿನಾ ಆಶ್ಚರ್ಯದಿಂದ ಕೇಳಿದ್ದಳು ರಾಧಾ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.